ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರು ಹಾಗೆ ನೋಡಬೇಡಿ. ಹಾಗೆ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಈಗ ನೋಡಿ, ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಈಗ ಬೇಳೆ ಸಾರು ಮಾಡಬೇಕಂತ ಹೇಳಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಬೇಳೆ ತೊಳ್ಕೊಂಡು ಹಾಕ್ಕೋಬೇಕು. ಹೆಸರು ಬೇಳೆ ಹಾಗೆ ತೊಗರಿಬೇಳೆ ಎರಡು ಮಿಕ್ಸ್ ಮಾಡಿ ಸಾರನ್ನು ಮಾಡ್ತಾ ಇದ್ದೀನಿ. ಹಾಗೆ ಅದರಲ್ಲಿ ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ. ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಬೇಳೆ ತೊಳ್ಕೊಬೇಕಂತ ಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಬೇಳೆ ತೊಳ್ಕೊತಾ ಇದ್ದೀನಿ ನೋಡಿ. ಈಗ ಬಿಸಿನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಈಗ ಕ್ಯಾಮ್ರಾ ಎಲ್ಲಿಟ್ಟರೆ ಕರೆಕ್ಟಾಗಿ ಕಾಣುತ್ತೆ ಅಂತ ನೋಡಿಕೊಂಡು ಇಟ್ಕೊಂಡೆ. ಈಗ ನೋಡಿ, ಬಿಸಿನೀರು ಕಾದಿದೆ. ಈಗ ಹೆಸರು ಬೇಳೆ ಮತ್ತು ತೊಗರಿಬೇಳೆ ಎಲ್ಲ ಮಿಕ್ಸ್ ಮಾಡಿಕೊಂಡು ತೊಳ್ಕೊಂಡು ಈಗ ಹಾಕ್ಕೋತಾ ಇದ್ದೀನಿ. ಇದು ನೋಡಿ, ನುಗ್ಗೆಕಾಯಿ, ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀರು ಕಾದಿದೆ. ಈಗ ಬೇಳೆ ಹಾಕ್ಕೋತಾ ಇದ್ದೀನಿ ನೋಡಿ. ನೀರು ಕಾಯಿಸ್ಕೊಂಡು ಬೇಳೆ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಬೇಳೆ. ಹೀಗಾಗಿ ಬಿಸಿನೀರಲ್ಲಿ ಹಾಕ್ಕೊಂಡಿದ್ದೀನಿ ಬೇಳೆನ. ಈಗ ನೋಡಿ, ಕೊಬ್ಬರಿ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ಒಂದು ಬಟ್ಲು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಹಸಿ ಕೊಬ್ಬರಿ. ಈಗ ನೋಡಿ, ಮಿಕ್ಸಿಲಿ ಎಲ್ಲ ಹಾಕೋತಾ ಇದ್ದೀನಿ ಮಸಾಲೆಗೆ. ವಿಡಿಯೋ ಮಾಡೋದಕ್ಕೆ ಎಲ್ಲಿ ಇಟ್ಕೊಂಡ್ರೆ ಕರೆಕ್ಟ್ ಬರುತ್ತೆ ಅಂತ ನೋಡ್ತಾ ಇದ್ದೀನಿ ನೋಡಿ. ಸರಿಯಾಗಿ ಮಾಡಿ ಇಡ್ತಾ ಇದ್ದೀನಿ, ಸರಿಯಾಗಿ ಕಾಣಲಿ ಅಂತ ಬೇರೆ ಕಡೆ ಇಟ್ಕೊಂಡೆ. ಈಗ ನೋಡಿ, ಮಸಾಲೆನ ಮಿಕ್ಸಿಲಿ ಜಾರಿಗೆ ಹಾಕೋತಾ ಇದ್ದೀನಿ. ಈಗ ನೋಡಿ, ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಈಗ ಹವೀಸ್ ಕಾಳು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ನಾವು ಜಾಸ್ತಿಯಾಗಿ ಒಣ ಮೆಣಸಿನಕಾಯಿಯನ್ನೇ ಬಳಸೋದು. ಈಗ ನೋಡಿ, ಕೊಬ್ಬರಿಯನ್ನು ಮಸಾಲೆನ ರುಬ್ಕೋತಾ ಇದ್ದೀನಿ. ಬೇಳೆ ಬೇಯ್ತಾ ಇದೆ ನೋಡಿ. ಬೇಳೆ ಅರ್ಧ ಬೆಂದಿದ ಮೇಲೆ ಆಮೇಲೆ ನುಗ್ಗೆಕಾಯಿನ ಹಾಕೋತಾ ಇದ್ದೀನಿ. ಈಗಲೇ ನುಗ್ಗೆಕಾಯಿ ಹಾಕಿದರೆ ತುಂಬ ಮೆತ್ತಗಾಗಿ ಬಿಡುತ್ತೆ. ಹೀಗಾಗಿ ಬೇಳೆ ಅರ್ಧ ಬೆಂದ ಮೇಲೆ ಹಾಕೋತೀನಿ. ಈಗ ನೋಡಿ, ಬೇಳೆ ಬೇಯ್ತಾ ಇದೆ, ಮಸಾಲೆ ರುಬ್ಬಿ ಆಯಿತು. ಈಗ ತೊಳೆದಿದ್ದ ಪಾತ್ರೆ ಎಲ್ಲ ತೆಗೆದು ಇಡ್ತಾ ಇದ್ದೀನಿ. ಅಡುಗೆ ಮನೆ ತುಂಬ ಜಾಸ್ತಿ ದೊಡ್ಡದಿಲ್ಲ, ಇದು ಚಿಕ್ಕದಾಗಿದೆ. ಚಿಕ್ಕದಾಗಿದ್ದರೂ ಅಚ್ಚುಕಟ್ಟಾಗಿದೆ. ಎಲ್ಲ ಸಾಮಾನೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡು ಇಟ್ಕೋಬೋದು, ಆ ಥರ ಇದೆ. ಚೆನ್ನಾಗಿದೆ ಅಡುಗೆ ಮನೆ. ಊಟಕ್ಕೆಲ್ಲ ಹೊರಗಡೆ ಹಾಲಲ್ಲೇ ಕೂಡ್ತೀವಿ, ಇಲ್ಲಿ ಕೂಡೋದಕ್ಕಾಗಲ್ಲ. ಒಂದಿಬ್ಬರು ಇದ್ದರೆ ಕೂಡ್ಬೋದು, ಜಾಸ್ತಿ ಜನ ಇದ್ದರೆ ಅಡುಗೆ ಮನೆಯಲ್ಲಿ ಕೂಡೋದಕ್ಕಾಗಲ್ಲ. ಹಾಲು ತುಂಬ ದೊಡ್ಡದಿದೆ. ಕ್ವಾರ್ಟರ್ಸ್, ಇದು ಕಂಪ್ನಿಯಿಂದ ಕೊಟ್ಟಿದ್ದು ಕ್ವಾರ್ಟರ್ಸು. ಎಲ್ಲ ಅನುಕೂಲ ಎಲ್ಲ ಚೆನ್ನಾಗಿದೆ. 24 ಅವರ್ಸ್ ನೀರು, 24 ಅವರ್ಸ್ ಕರೆಂಟು, ಪ್ರತಿಯೊಂದು ಅನುಕೂಲನೂ ಚೆನ್ನಾಗಿದೆ. ಸೆಕ್ಯೂರಿಟಿ ಎಲ್ಲನೂ ಇದೆ. ಈಗ ನೋಡಿ, ಬೇಳೆ ಬೇಯ್ತಾ ಇದೆ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಈಗ ಮಗಳ ಮನೆಯಲ್ಲಿ ಇದ್ದೀನಿ, ಇಲ್ಲೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ.
ನಿಮಗೇನಾದರೂ ಅನಿಸಿದ್ದಲ್ಲಿ ಕಮೆಂಟ್ ಮೂಲಕ ತಿಳ್ಕೊಬಹುದು. ನನಗೇನು ಬೇಜಾರಿಲ್ಲ, ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳ್ಕೊಳ್ಳಿ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಈಗ ನೋಡಿ ಅರ್ಧ ಬೇಳೆ ಬೆಂದಿದೆ. ಈಗ ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ನುಗ್ಗೆಕಾಯಿ ಈಗ ನಾನು ಹಾಕ್ತಾ ಇದ್ದೀನಿ ನೋಡಿ. ಈಗ ನುಗ್ಗೆಕಾಯಿ ಎಲ್ಲ ಹಾಕೋತಾ ಇದ್ದೀನಿ. ನುಗ್ಗೆಕಾಯಿ ಅಂದರೆ ಎಲ್ರಿಗೂ ಇಷ್ಟ ಇಲ್ಲಿ, ಹೀಗಾಗಿ ನುಗ್ಗೆಕಾಯಿ ಜಾಸ್ತಿನೇ ಹಾಕಿದ್ದೀನಿ. ಅರ್ಧ kg ನುಗ್ಗೆಕಾಯಿ ಹಾಕಿದ್ದೀನಿ. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ತಿಂತಾರೆ, ನುಗ್ಗೆಕಾಯಿ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ, ಹೀಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದ್ದರೆ ವಾಯ್ಸ್ ಓವರ್ ಕೊಡೋದಕ್ಕೂ ಬಿಡೋಲ್ಲ, ಅಷ್ಟು ಗಲಾಟೆ ಹಾಕ್ತಾರೆ ಮನೆಯಲ್ಲಿ. ತುಂಬ ತುಂಟರಿದ್ದಾರೆ ಮಕ್ಕಳು, ಒಂದು ನಿಮಿಷನೂ ಸುಮ್ಮನಿರಲ್ಲ. ಈಗ ನೋಡಿ ಕುದೀತಾ ಇದೆ, ನುಗ್ಗೆಕಾಯಿ ಬೇಳೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ನೋಡಿ ಬೆಂದಿದೆ. ಈಗ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಆಮೇಲೆ ಟೊಮೆಟೊ ಹಾಕೋತೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಹಾಕೋತೀನಿ. ನೀವು ಒಂದು ಸಲ ಈ ಥರ ಸಾರು ಮಾಡಿ ನೋಡಿ, ತುಂಬ ಟೇಸ್ಟಿ ಆಗುತ್ತೆ. ನಾವು ಡೈಲಿ ಇದೇ ಥರ ಮಸಾಲೆ ಎಲ್ಲ ರುಬ್ಕೊಂಡೇ ನಾವು ಸಾರು ಮಾಡೋದು. ಹಾಗೆ ಸಾರು ಮಾಡಲ್ಲ ನಾವು, ಜಾಸ್ತಿಯಾಗಿ ನಾವು ಕೊಬ್ಬರಿ ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲ ಮಸಾಲೆ ಐಟಮ್ ಹಾಕ್ಕೊಂಡು ರುಬ್ಕೊಂಡೆ ನಾವು ಜಾಸ್ತಿ ಸಾರು ಮಾಡೋದು. ನಮಗೆ ಇದೇ ಥರನೇ ಇಷ್ಟ ಆಗುತ್ತೆ ನೋಡಿ. ಎಲ್ಲ ಬೆಂದಿದೆ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ಹಾಕ್ಕೋಬೇಕು. ನೋಡಿ ಬೇಯ್ತಾ ಇದೆ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿದರೆ ಎಲ್ಲ ಉಪ್ಪು ಎಲ್ಲ ನುಗ್ಗೆಕಾಯಿಗೆ ಎಲ್ಲ ಪ್ರತಿಯೊಂದಕ್ಕೂ ಮಿಕ್ಸ್ ಆಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಒಂದು 10 ನಿಮಿಷ ಮೊದಲೇ ಉಪ್ಪು ಹಾಕಿ ಬೇಯಿಸ್ತೀನಿ ನಾನು. ನೋಡಿ ಈಗ ಎಲ್ಲ ಬೆಂದಿದೆ. ಈಗ ಮಸಾಲೆ ಹಾಕ್ಕೋತಾ ಇದ್ದೀನಿ ನೋಡಿ. ಅರ್ಧ ಅದು ನುಗ್ಗೆಕಾಯಿಂದನೇ ಪಾತ್ರೆ ಎಲ್ಲ ತುಂಬಿಬಿಟ್ಟಿದೆ. ನುಗ್ಗೆಕಾಯಿ ಜಾಸ್ತಿ ಇದೆ ಇಲ್ಲ, ಹೀಗಾಗಿ ಪಾತ್ರೆ ಎಲ್ಲ ತುಂಬಿಬಿಟ್ಟಿದೆ. ಪಾತ್ರೆನೇ ಚಿಕ್ಕದಾಗಿಬಿಟ್ಟಿದೆ. ಇದು ಒಂದು ಸಾರು ಇದ್ದರೆ ಸಾಕು, ಅದ್ರ ಜೊತೆ ಉಪ್ಪಿನಕಾಯಿ ಹಪ್ಪಳ ಇದ್ದರೆ ಸಾಕು. ಊಟ ತುಂಬಾ ರುಚಿಯಾಗಿರುತ್ತೆ, ಬೇರೆ ಏನೂ ಬೇಕಂತಿಲ್ಲ. ಚೆನ್ನಾಗಿ ಒಂದು ಸಾರು ಮಾಡಿಕೊಂಡ್ರೆ ಸಾಕು, ಎಲ್ಲ ತರಕಾರಿ ಹಾಕ್ಕೊಂಡು ತುಂಬ ರುಚಿಯಾಗುತ್ತೆ. ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಒಂದು ಸಲ ಈ ಥರ ಸಾರು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮಾಡಿ ನೋಡಿ, ಒಂದು ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಟೇಸ್ಟು. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಮೆಸೇಜ್ ಮಾಡಿ ಕೇಳಿ, ಕಮೆಂಟ್ ಮಾಡಿ ಕೇಳಿ. ನಾನು ಹೇಳ್ತೀನಿ ನಿಮಗೆ ಯಾವ ಥರ ಮಾಡಬೇಕು ಅಂತ ಹೇಳಿ, ಏನೇನು ಐಟಮ್ ಹಾಕಬೇಕು ಅಂತಲೂ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ
ಪಾತ್ರೆ ಎಲ್ಲ ತುಂಬಿದೆ ಅಲ್ಲ, ಅದಕ್ಕೆ ಉರಿ ಸಣ್ಣ ಮಾಡಿಕೊಂಡೆ, ಇಲ್ಲಾಂದರೆ ಉಕ್ಕಿ ಕೆಳಗೆ ಬಿದ್ದು ಬಿಡುತ್ತೆ. ಈಗ ನೋಡಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆವಾಗನೇ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮಕ್ಕಳು ಬರೋ ಟೈಮ್ ಆಯಿತು, ಹೋಗಿ ಕರ್ಕೊಂಡು ಬರಬೇಕು. ಇಲ್ಲೇ ಕೆಳಗಡೆ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಕರ್ಕೊಂಡು ಬರಬೇಕು. ನಮ್ಮ ಮಗಳು ಶಾಪಿಗೆ ಹೋಗಿದ್ದಾಳೆ. ಈ ಊರಲ್ಲಿ ತುಂಬಾ ಸೆಕೆ ಜಾಸ್ತಿ, ಸೆಕೆನೇ ತಡ್ಕೊಳಕ್ಕಾಗಲ್ಲ, ಅಷ್ಟು ಸೆಕೆ ಆಗುತ್ತೆ ಇಲ್ಲಿ. ಈ ಸೈಡು ಬಳ್ಳಾರಿ, ಕೊಪ್ಪಳ, ಹೊಸಪೇಟೆ, ತೋರಣಗಲ್ಲು, ಹಂಪಿ ಸೈಡೆಲ್ಲ, ರಾಯಚೂರು ಈ ಕಡೆ ಎಲ್ಲ ತುಂಬಾ ಸೆಕೆ ಜಾಸ್ತಿ. ಸೆಕೆ ತಡ್ಕೊಳಕ್ಕಾಗೋದಿಲ್ಲ. ಏಪ್ರಿಲ್ ಮೇವರೆಗೂ ಸೆಕೆ ತುಂಬಾ ಸೆಕೆ ಇರುತ್ತೆ. ಫೆಬ್ರವರಿಯಿಂದ ಮೇವರೆಗೂ ತುಂಬ ಅಂದರೆ ತುಂಬ ಸೆಕೆ. ಅದರಲ್ಲಿ ನಮ್ಮ ಮಗಳಿರೋದು ಲಾಸ್ಟ್ ಫ್ಲೋರು, ಹೀಗಾಗಿ ಸೆಕೆ ತುಂಬ ಜಾಸ್ತಿನೇ ಆಗುತ್ತೆ. 4ನೇ ಫ್ಲೋರಲ್ಲಿ ಇರೋದು, ಹೀಗಾಗಿ ಸೆಕೆ ಜಾಸ್ತಿ. ನೋಡಿ ಕುದೀತಾ ಇದೆ ಸಾರು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನನೂ ಆಯಿತು. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ತಾ ಇರಿ, ನಮಗೂ ಒಂದು ಖುಷಿ ಆಗುತ್ತೆ. ವಿಡಿಯೋ ಹೇಗೆ ಬಂದಿದೆ ಅಂತ ನಮಗೂ ಕೂಡ ಗೊತ್ತಾಗತ್ತೆ. ನೀವು ಏನು ಕಮೆಂಟ್ ಮಾಡಲಿಲ್ಲ ಅಂದರೆ ನಮಗೂ ಏನು ಗೊತ್ತಾಗಲ್ಲ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ಸಾರು ಆಯಿತು. ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಈಗ ನೋಡಿ ಸಂಜೆ 6 ಗಂಟೆ ಆಗಿದೆ. ನಾನು ನಮ್ಮ ಮೊಮ್ಮಕ್ಕಳು ಕೂಡಿ ಮಗಳ ಶಾಪಿಗೆ ಬರ್ತಾ ಇದ್ದೀವಿ. ಹೀಗೆ ನಿಮಗೆ ವಿಡಿಯೋ ಮಾಡಿ ಎಲ್ಲ ಕ್ವಾರ್ಟರ್ಸ್ ಎಲ್ಲ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಇದೆ ಕ್ವಾರ್ಟರ್ಸ್ ಎಲ್ಲ. ಅಲ್ಲಲ್ಲೆಲ್ಲ ಪಾರ್ಕು ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿ ಈ ಥರ ಇದೆ ನೋಡಿ, ಎಲ್ಲ ಕಡೆ ಕ್ವಾರ್ಟರ್ಸ್ಗಳು ತುಂಬ ದೊಡ್ಡದಾಗಿದೆ. ಇದು ಒಂದೇ ಅಲ್ಲ, ಇಂಥದ್ದು 4 ಕ್ವಾರ್ಟರ್ಸ್ ಇದೆ. ಒಂದೊಂದು ಕ್ವಾರ್ಟರ್ಸ್ ಒಂದೊಂದು ದೊಡ್ಡ ದೊಡ್ಡ ಊರಿದ್ದ ಹಾಗಿದೆ. ಕಂಪನಿ ತುಂಬಾ ದೊಡ್ಡದಾಗಿದೆ. ಕಂಪನಿನೂ ಕೂಡ ಎಲ್ಲ ಅನುಕೂಲನೂ ಇದೆ. ಇದು ನೋಡಿ ಸಂಜೆ ಟೈಮು ತಿಂಡಿ ತಿನಿಸುಗಳನ್ನೆಲ್ಲ ಇಲ್ಲಿ ಬಂದು ತಿಂತಾರೆ ಜನ. ಎಲ್ಲ ವಾಕಿಂಗ್ ಮಾಡ್ತಾ ಇಲ್ಲಿ ಬಂದು ಎಲ್ಲ ತಿಂದು ಎಲ್ಲ ಹೋಗ್ತಾರೆ. ಎಲ್ಲ ಥರ ತಿನಿಸುಗಳನ್ನು ಸಿಗುತ್ತೆ ಇಲ್ಲಿ ನೋಡಿ. ಎಲ್ಲ ಕಡೆನೂ ಪಾರ್ಕ್ಗಳಿದ್ದಾವೆ, ಅಲ್ಲಲ್ಲಿ ಪಾರ್ಕ್ಗಳಿದೆ. ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಸು. ಎಲ್ಲ ಒಳಗಡೆನೇ ಸಿಗುತ್ತೆ, ಎಲ್ಲೇ ಹೊರಗಡೆ ಹೋಗಬೇಕಂತಾನೇ ಇಲ್ಲ. ಪ್ರತಿಯೊಂದು ಐಟಮ್ನು ಇಲ್ಲೇ ಸಿಗುತ್ತೆ, ಬೇರೆ ಕಡೆ ನಾವು ಹೋಗ್ಬೇಕಂತಾನೇ ಇಲ್ಲ. ಈ ಕಂಪ್ನಿ ಬಸ್ ನೋಡಿ, ಅದು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಇದು ಹಾಲು ಅಂಗಡಿ ನೋಡಿ, ಇದು ಲೈಬ್ರರಿ ಎಲ್ಲ ಇದೆ, ಪ್ರತಿಯೊಂದು ಇದೆ. ಸ್ಕೂಲು, ದೇವಸ್ಥಾನ ಏನಿಲ್ಲ ಅನ್ನೋದಿಲ್ಲ, ಎಲ್ಲನೂ ಇದೆ. ಇದೇ ನೋಡಿ ನಮ್ಮ ಮಗಳ ಶಾಪ್. ಇದು ಇಲ್ಲಿ
ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.